ಮಾಡಿಕೊಂಡು ಟಿಕೆಟನ್ನು ಘೋಷಣೆ ಮಾಡೋದು ರೀತಿ ರಿವಾಜು. ಆದರೆ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಹಾಗಾದರೆ? ಹೇಳೋರು ಕೇಳೋರು ಈ ಪಕ್ಷಕ್ಕೆ ಯಾರೂ ಇಲ್ವಾ ಹಾಗಾದರೆ? ಹೈಕಮಾಂಡ್ ಕೇವಲ ಹೆಸರಿಗೆ ಮಾತ್ರನ ಹಾಗಾದರೆ? ಯಾರು ಬೇಕಾದರೂ ಟಿಕೆಟನ್ನು ಅನೌನ್ಸ್ ಮಾಡ್ಬೋದು ಹಾಗಾದರೆ? ಪಕ್ಷಕ್ಕಿಂತ ಮುನ್ನವೇ ಟಿಕೆಟ್ ನೀಡಿದ್ದಾರೆ ಸಚಿವ. ಬಿಜೆಪಿ ನಾಯಕನಿಗೆ ಕೈ ಸಚಿವನ ಟಿಕೆಟ್ ಅನೌನ್ಸ್. ಬಿಜೆಪಿಯ ಒಬ್ಬ ನಾಯಕನಿಗೆ ಕೈನ ಒಬ್ಬ ಮಂತ್ರಿ, ಕಾಂಗ್ರೆಸ್ನ ಒಬ್ಬ ಮಂತ್ರಿ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದರೆ ಆ ಮಂತ್ರಿಗೆ ಹೇಳೋರು ಕೇಳೋರು ವಿಚಾರ ಮಾಡೋರು ಆ ಪಕ್ಷದಲ್ಲಿ ರೀತಿ ರಿವಾಜು ಯಾವುದು ಇಲ್ವಾ ಹಾಗಾದರೆ? ಮುದ್ದಹನುಮೇಗೌಡಗೆ ಸಚಿವ ರಾಜಣ್ಣ ಟಿಕೆಟ್ ಘೋಷಣೆ ಮಾಡಿರೋದು. ಹೈಕಮಾಂಡ್ಗೆ ಮತ್ತೆ ಸೆಡ್ಡು ಹೊಡೆದ ರೀತಿಯಲ್ಲಿ ರಾಜಣ್ಣ ಅವರ ಮಾತಿತ್ತು. ಕಾಂಗ್ರೆಸ್ ಸೇರ್ಪಡೆಗೂ ಮುನ್ನವೇ ಮುದ್ದಹನುಮೇಗೌಡಗೆ ಪ್ರಚಾರವನ್ನು ಕೊಟ್ಟಿದ್ದಾರೆ. ಮಧುಗಿರಿಯಿಂದಲೇ ಸಚಿವ KN ರಾಜಣ್ಣ ಪ್ರಚಾರ ಕೊಟ್ಟಿದ್ದಾರೆ. ಮುದ್ದಹನುಮೇಗೌಡಗೆ ಟಿಕೆಟ್ ಸಿಗುವ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ ಸಹಕಾರ ಮಂತ್ರಿ KN ರಾಜಣ್ಣ. ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಬರೋದು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಈಗಲೇ ಹೇಳ್ತಾ ಇದ್ದೀನಿ, ತಿರ್ಗಾ ಆಮೇಲೆ ಅದೇನು ಹೇಳಿಲ್ಲ ಅಂತ ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಮೇಲ್ನೋಟಕ್ಕೆ ಮುದ್ದಹನುಮೇಗೌಡರು ಮತ್ತೆ ಬಂದು ಅವಕಾಶ ಇದೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ. ಆದಷ್ಟು ಜಾಗ್ರತೆ. ನಾವು ಒಟ್ಟಲ್ಲಿ ಯಾರು ಬರಲಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು 199 ಭಾಗ ವೋಟ್ ಹಾಕ್ಬೇಕು. ವೋಟ್ ಹಾಕಿ ಎಲ್ರಿಗೂ ಗೌರವ ತರಬೇಕು. ಮತ್ತೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದಾರಲ್ಲ, ಅವ್ರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರನ್ನ ಗೌರವ ಕೊಡ್ತಾರೆ. ಹೌದಲ್ವಾ? ಇವತ್ತು ಮನೆಯಲ್ಲಿ ಮೊದಲನೇ ಗಂಡು ಸಾಚೆ ಬರೋರು ಏನಾಯ್ತು ತಗೊಂಬ ಅನ್ನೋರು, ಅವ್ರಿಗೆ ಏನೈತೆ ಗೊತ್ತೇ ಇರಲಿಲ್ಲ ಅಲ್ವೇನಮ್ಮ. ಕಷ್ಟದಿಂದ ನೀವೇನೋ ಕೂಲಿಯೋ ನಾನೇನೋ ಮಾಡೋ ಪಕ್ಕದ ಮನೆಗೆ ತಗೊಂಬಂದು ಟೈಮಿಗೆ ಸರಿಯಾಗಿ ಗಂಡನಿಗೆ ಮಕ್ಕಳಿಗೆ ಅಡುಗೆ ಮಾಡಿ ಇಟ್ಬಿಡ್ತಿದ್ವಿ. ಈಗ ಅಕ್ಕಿ ಯೋಚನೆನೇ ಇಲ್ಲ, ಕೇಳಲಿ ಅವನು ಬಿಡ್ಲಿ ಗಂಡು ಬಂದು ರೆಡಿಯಾಗಿರ್ತದೆ. ಆಗ್ತಿರೋ ಇಲ್ವೋ? ಯಾರ ಮನೆಯಲ್ಲಿ ಯಾರಿಗಾದ್ರೂ ಇವತ್ತು ಉಪವಾಸ ಯಾರು? ಮಾನ್ಯ ಕಾಂಗ್ರೆಸ್ನ KN ರಾಜಣ್ಣ ಅವರು ಮಾನ್ಯ ಸಚಿವರು, ಈ ಸರ್ಕಾರದ ಸಚಿವರು, ಸಹಕಾರ ಮಂತ್ರಿಗಳು ಅವರೇನೋ ಹೇಳಬಿಟ್ರು, ಮುದ್ದಹನುಮೇಗೌಡರು ನಮ್ಮ ಪಕ್ಷದಲ್ಲಿ ಟಿಕೆಟ್ ಪಡ್ಕೊಳ್ತಾರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅಂತ. ಆದರೆ ತುಮಕೂರಿನಲ್ಲಿ ಆಕಾಂಕ್ಷಿಗಳಂತೂ ಇದ್ದೇ ಇದ್ದಾರೆ. ಕಳೆದ ಬಾರಿ ಅಂತೂ ಹೇಗೋ ಆಯಿತು, ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲೇಬೇಕು, ನಮಗೆ ಟಿಕೆಟ್ ಕೊಡಲೇಬೇಕು ಅಂಥೇಳಿ ನಿಕೇತ್ ರಾಜ್ ಮೌರ್ಯ ಅವರು ಆಲ್ರೆಡಿ ನಾನು ಆಕಾಂಕ್ಷಿ ಅನ್ನೋದನ್ನು ಕ್ಲೈಮ್ ಮಾಡಿದ್ದಾರೆ. ಮುರಳೀಧರ್ ಹಾಲಪ್ಪ ಅವರು ಕೂಡ ಟಿಕೆಟ್ ಆಕಾಂಕ್ಷಿ. ಸಂತೋಷ್ ಜಯಚಂದ್ರ ಅವರು ಕೂಡ ಕಾಂಗ್ರೆಸ್ನಿಂದ ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವ ಆಶಾಭಾವನೆಯಲ್ಲಿದ್ದಾರೆ. ಆದರೆ KN ರಾಜಣ್ಣ ಅವರು ಮಾತ್ರ ಹಾದಿ ಬೀದಿಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡುತ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಅವ್ರ ಕತೆ ಏನು, ಆಕಾಂಕ್ಷಿತರ ಕತೆ ಏನು? ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೋದಲ್ ಬಂದಲ್ಲೆಲ್ಲ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅಂತೇಳಿ KN ರಾಜಣ್ಣ ಅವ್ರು ಹೇಳಿದರೆ ಆಕಾಂಕ್ಷಿಗಳ ಕತೆ ಏನು? ರಂಜಿತ್, ಲೋಕಸಭಾ ಚುನಾವಣೆ ವಿಚಾರವಾಗಿ ತುಮಕೂರು ಕಾಂಗ್ರೆಸ್ ನಾಯಕರಲ್ಲೇ ಒಂದಷ್ಟು ಒಡುಕಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಅದರಲ್ಲೂ ಸಚಿವರಾದಂಥ KN ರಾಜಣ್ಣ ಅವರು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಮೇಲಿಂದ ಮೇಲೆ ಕೊಡ್ತಾ ಇದ್ದಾರೆ. ಈ ಹಿಂದೆ ನಾನೇ ಲೋಕಸಭಾ ಅಭ್ಯರ್ಥಿಯಾಗಿ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇನೆ, ಹೈಕಮಾಂಡ್ ಬಳಿ ಕೂಡ ಟಿಕೆಟ್ ಕೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆ ಬಳಿಕ ಮುದ್ದಹನುಮೇಗೌಡರು ಯಾವಾಗ ಕಾಂಗ್ರೆಸ್ಗೆ ಬರ್ತೇನೆ ಅನ್ನುವಂಥ ಒಂದು ಒಲವನ್ನು ವ್ಯಕ್ತಪಡಿಸಿದ ಬಳಿಕ ಪರಮೇಶ್ವರ್ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಇವರಿಬ್ಬರನ್ನು ಭೇಟಿ ಮಾಡಿ ಆ ಬಳಿಕ DK ಶಿವಕುಮಾರ್ ಅವ್ರನ್ನ ಮತ್ತೆ AICC ಅಧ್ಯಕ್ಷರಂತ ಖರ್ಗೆ ಅವ್ರನ್ನು ಭೇಟಿ ಮಾಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ, ಇನ್ನೂ ಕೂಡ ಅವರು ಬಿಜೆಪಿಯಲ್ಲೇ ಇದ್ದಾರೆ. ಹೀಗಿದ್ದು ಕೂಡ ಅವರಿಗೆ ಟಿಕೆಟ್ ಘೋಷಣೆ ಮಾಡುವಂಥ ಪ್ರಮೇಯಕ್ಕೆ ಈಗ KN ರಾಜಣ್ಣ ಅವರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ 3-4 ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡ್ಕೊಂಡು ಬರ್ತಕ್ಕಂತಹ ಮುರಳೀಧರ್ ಹಾಲಪ್ಪ ಇರ್ಬೋದು, ನಿಕೇತ್ ರಾಜ್ ಮೌರ್ಯ ಇರ್ಬೋದು, ಹಿಂದೆ ಅಭ್ಯರ್ಥಿಯಾಗಿರ್ತಕ್ಕಂತಹ ಸಂತೋಷ್ ಜಯಚಂದ್ರ ಇರಬಹುದು, ಅವರು ಕೂಡ ಟಿಕೆಟ್ ಮೇಲೆ ಒಂದಷ್ಟು ಆಸೆ ಇಟ್ಕೊಂಡು ಕೂತಿದ್ದಾರೆ, ಪಕ್ಷ ಸಂಘಟನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ KN ರಾಜಣ್ಣ ಅವರು ಮಾತ್ರ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ರೀತಿಯಲ್ಲಿ ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಒಂದು ನಿಗಮ ಮಂಡಳಿ ವಿಚಾರವಾಗಿ ಕೊಟ್ಟರು, ಅವರು ಹೈಕಮಾಂಡ್ ಕಳಿಸಿದಂಥ ಪಟ್ಟಿಗೆ ನಾವ್ಯಾಕೆ ಒಪ್ಕೋಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಈಗ ಇನ್ನೂ ಕೂಡ ಈ ಒಂದು ಸರ್ವೇನೇ ಆಗಿಲ್ಲ ಮತ್ತು ನಾಯಕರು ಒಪ್ಪಿಗೆ ತೆಗೆದುಕೊಂಡಿಲ್ಲ. ಶಾರ್ಟ್ ಲಿಸ್ಟನ್ನು ಈಗಷ್ಟೇ ಕಳಿಸಲಾಗಿದೆ. ಅಷ್ಟಕ್ಕೂ ಮುಂಚಿತವಾಗಿಯೇ ಒಂದು ಲೋಕಸಭಾ ಟಿಕೆಟನ್ನು ಕಾಂಗ್ರೆಸ್ ಲೋಕಸಭಾ ಟಿಕೆಟನ್ನು ಈಗಾಗಲೇ ಸಾರ್ವಜನಿಕ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ. ಅಂದರೆ ಖಂಡಿತವಾಗಿ ಇದು ಕಾಂಗ್ರೆಸ್ ಅಲ್ಲಿ ಒರಡಕ್ಕಿದೆ ಅನ್ನುವಂಥದ್ದು ಮತ್ತು ಮಿತಿಮೀರಿ KN ರಾಜಣ್ಣ ಅವರು ಮೇಲಿಂದ ಮೇಲೆ ಮಾತನಾಡ್ತಾರೆ.
ಮಾತನಾಡ್ತಾ ಇದ್ದಾರೆ. ಇದು ಹೈಕಮಾಂಡ್ ಗಮನಕ್ಕೂ ಕೂಡ ಇದೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇದ್ರ ಮೇಲೆ ಒಂದು ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ತುಮಕೂರು ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಏನಿದೆ ಅದು ದಿನದಿಂದ ದಿನಕ್ಕೆ ಒಂದು ತರ ಕ್ಲಿಷ್ಟಕರವಾಗ್ತಾ ಇದೆ. ಈಗ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತದೆ ಅನ್ನುವಂಥದ್ದು ಬಹಳ ಪ್ರಶ್ನಾರ್ಥಕವಾಗಿ ಕಾಣಿಸ್ತಾ ಇದೆ. ರಂಜಿತ್, ಬಸವರಾಜ, ಒಂದ್ ಕಡೆಯಲ್ಲಿ ಇನ್ನೂ ಕೂಡ ಮುದ್ದುಹನುಮೇಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ. KN ರಾಜಣ್ಣ ಅವರು ಪದೇ ಪದೇ ಹಿಂಗೆ ಹೇಳ್ತಾ ಇದ್ರು ಕೂಡ ಕಾಂಗ್ರೆಸ್ನವ್ರು ಮಾತ್ರ ಸುಮ್ಮನೆ ಇದ್ದಾರೆ. ಹಾಗಾದ್ರೆ KN ರಾಜಣ್ಣ ಅವ್ರನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಹೈಕಮಾಂಡ್ಗೆ ಅವ್ರು ಹೇಳಿದ್ರು ಮೊನ್ನೆ, ಅದು ಕೂಡ ಹೈಕಮಾಂಡ್ಗೆ ಮುಜುಗರ ತಂದಿತ್ತು, ನಾವೇನು ಗುಲಾಮ್ರಾ ಅಂತೇಳಿ ಹೇಳಿರೋದು. ಏನು ಹಾಗಾದ್ರೆ ಈ KN ರಾಜಣ್ಣ ಅವ್ರ ಕತೆ ಅಂತ ಬಸವರಾಜ್? ಖಂಡಿತ ರಂಜಿತ್, ನೀವು ಹೇಳ್ತಾ ಇರೋದು ಸರಿಯಾಗಿದೆ. KN ರಾಜಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ಮೇಲಿಂದ ಮೇಲೆ ಕೊಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ವ್ಯತಿರಿಕ್ತವಾಗಿ ಕಾಣಿಸ್ತಾ ಇದಾವೆ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಸಮರ್ಥನೆ ಮಾಡಿಕೊಳ್ಳದ ರೀತಿಯಲ್ಲಿ ಒಂದು ಹೇಳಿಕೆಗಳಿದ್ದಾವೆ. ಹಾಗಾಗಿ AICC ನಾಯಕರು ಕೂಡ KN ರಾಜಣ್ಣ ಅವರ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಈ ಹಿಂದೆ ದೆಹಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ KN ರಾಜಣ್ಣ ಅವರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದಷ್ಟು ಮಾತುಕತೆ ಆಡಿ ವಾರ್ನಿಂಗ್ ಅನ್ನು ಮಾಡಿಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ನೀವು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ನೀಡಬೇಡಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಮತ್ತೆ KN ರಾಜಣ್ಣ ಅವರು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಈಗ ಸಾಕ್ಷಿ ಮುದ್ದಹನುಮೇಗೌಡರ ಟಿಕೆಟ್ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ AICC ಮಟ್ಟದಲ್ಲಿ ಇದರ ಬಗ್ಗೆ ಗಂಭೀರ ಚಿಂತನೆ ಆಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಅವರು ಸಚಿವರಾಗಿರೋ ಕಾರಣಕ್ಕಾಗಿ ಅವರ ಮೇಲೆ ಯಾವುದೇ ಕ್ರಮ ಆಗದೇ ಇದ್ರೂ ಕೂಡ ಒಂದು ವಾರ್ನಿಂಗ್ ಅಂತೂ ಆಗುತ್ತೆ. ಮತ್ತೆ ಮುಂದಿನ ಸಂಪುಟ ಪುನರ್ರಚನೆ ವೇಳೆ ಬಹುತೇಕವಾಗಿ KN ರಾಜಣ್ಣ ಅವರನ್ನ ಸಂಪುಟದಿಂದ ಕೈಬಿಟ್ಟು ಅವರಿಗೆ ಮಾಡಿದಂಥ ಮಾತುಗಳೇ ಅವರಿಗೆ ಮುಳ್ಳಾಗುವಂಥ ರೀತಿಯಲ್ಲಿ ತಿರುಗೇಟನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದ್ದಾವೆ. ರಂಜಿತ್, ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.